ಸರ್ವರಿಗೂ ಶುಭ ಸಂಜೆ. ಕನ್ನಡಕ್ಕಾಗಿ ಒಂದು ಕ್ಷಣ. ಈ ದಿನದ ಮೊದಲನೆಯ ಒಗಟು. ನನ್ನ ಬಳಿ ಇದ್ದರೆ ನಾನು ಹಂಚಿಕೊಳ್ಳುವುದಿಲ್ಲ, ನಾನು ಹಂಚಿಕೊಂಡರೆ ಅದು ನನ್ನ ಬಳಿ ಇರುವುದಿಲ್ಲ. ಹಾಗಾದರೆ ಅದು ಏನು? ಎರಡನೆಯ ಒಗಟು. ನಾನು ಹಾರಬಲ್ಲೆ, ಆದರೆ ನನಗೆ ರೆಕ್ಕೆಗಳಿಲ್ಲ. ನಾನು ಅಳಬಲ್ಲೆ, ಆದರೆ ನನಗೆ ಕಣ್ಣುಗಳೇ ಇಲ್ಲ. ಹಾಗಾದರೆ ನಾನು ಯಾರು? ಎರಡನೆಯ ಒಗಟು. ಒಬ್ಬ ಹುಡುಗಿ 20 ಅಡಿ ಏಣಿಯಿಂದ ಬಿದ್ದಳು. ಅವಳಿಗೆ ಯಾವುದೇ ಗಾಯವಾಗಲಿಲ್ಲ. ಅದು ಹೇಗೆ? ಸರಳ ಸುಂದರವಾಗಿದೆ. ಎಲ್ಲರೂ ಪ್ರಯತ್ನಿಸಿ, ಬೇಗ ಬೇಗ ಉತ್ತರ ನೀಡಿ. ನಿಮ್ಮ ಪ್ರಯತ್ನ ನಿರಂತರವಾಗಿರಲಿ. ನಿನ್ನೆ ನಾನು 3 ಒಗಟುಗಳನ್ನು ಕೇಳಿದ್ದೆ. ರಸ್ತೆಯ ಮೂಲೆಯಲ್ಲಿರುವ ಒಂದು ಅಂತಸ್ತಿನ ಮನೆಯಲ್ಲಿ ಮಲಗುವ ಕೋಣೆಗಳು ಹಳದಿ ಬಣ್ಣದ್ದಾಗಿದ್ದವು. ಅಡುಗೆ ಮನೆ ಕಿತ್ತಳೆ ಬಣ್ಣದ್ದಾಗಿತ್ತು. ವಾಸದ ಕೋಣೆ ಕೆಂಪು ಬಣ್ಣದ್ದಾಗಿತ್ತು. ಗ್ಯಾರೇಜ್ ನೀಲಿ ಬಣ್ಣದ್ದಾಗಿತ್ತು. ಪ್ರವೇಶ ದ್ವಾರ ಹಸಿರು ಬಣ್ಣದ್ದಾಗಿತ್ತು. ಮತ್ತು ಕುಳಿತುಕೊಳ್ಳುವ ಕೋಣೆ ನೇರಳೆ ಬಣ್ಣದ್ದಾಗಿತ್ತು. ಹಾಗಾದರೆ ಮೆಟ್ಟಿಲುಗಳು ಯಾವ ಬಣ್ಣದ್ದಾಗಿದ್ದವು? ಸರಳ ಸುಂದರವಾಗಿತ್ತು. ಇದು ಒಂದು ಅಂತಸ್ತಿನ ಮನೆ ಆಗಿರುವುದರಿಂದ ಮೆಟ್ಟಿಲುಗಳು ಇರುವುದಿಲ್ಲ. ಎರಡನೆಯ ಒಗಟು. ಒಂದು ಕಣ್ಣಿದ್ದರೂ ಕಾಣದಿರುವುದು ಯಾವುದು? ಉತ್ತರ ಸೂಜಿ. ಮೂರನೆಯ ಒಗಟು. ನೀವು ಅದರ ಹೆಸರು ಹೇಳಿದ ತಕ್ಷಣ ಯಾವುದು ಒಡೆಯುತ್ತದೆ? ಸರಳ ಸುಂದರವಾಗಿತ್ತು. ನಿನ್ನೆಯ 3ನೇ ಒಗಟಿನ ಉತ್ತರ ಮೌನ. ಚಿತ್ರವನ್ನು ಒಮ್ಮೆ ನೋಡಿ, ಮತ್ತೊಮ್ಮೆ ಒಗಟುಗಳನ್ನು ಕೇಳಿ. ಮತ್ತೊಮ್ಮೆ ಎಲ್ಲರಿಗೂ ಶುಭ ಸಂಜೆ. ಕನ್ನಡಕ್ಕಾಗಿ ಒಂದು ಕ್ಷಣ. ನಿಮ್ಮೊಂದಿಗೆ ಶ್ರೀ.